ನೋಡಿ, ರೇಣುಕಾಸ್ವಾಮಿ ಒಣಕಲು ದೇಹ ಹೊಂದಿರೋ ಈ ರೇಣುಕಾಸ್ವಾಮಿ ಮೇಲೆ ಈ ದಡೂತಿ ದೇಹ ಹೊಂದಿರುವಂತಹ ಡಿ ಗ್ಯಾಂಗ್ನಲ್ಲಿ ಅಷ್ಟೂ ಜನ ಹಲ್ಲೆ ಮಾಡ್ತಾರೆ ಅಂತಂತಂದ್ರೆ ಹೆಂಗೆ? ಕೈ ಮುಗಿದು ಬೇಡ್ಕೊಳ್ತಾನೆ ಆ ರೇಣುಕಾಸ್ವಾಮಿ ಬಿಟ್ಬಿಡಿ ಅಂತ, ಆದರೂ ಬಿಡೋದಿಲ್ಲ. ಬೆಚ್ಚಿ ಬೀಳಿಸುತ್ತೆ ರೇಣುಕಾಸ್ವಾಮಿ ಮೇಲಿನ ಭಯಾನಕ ಹಲ್ಲೆ. ಎಂತವರ ಎದೆ ನಡಗಿಸ್ಬಿಡುತ್ತೆ. ಈ ರೌಡಿ ಪಟಾಲಂ ಕ್ರೌರ್ಯ ಎಂಥದ್ದು ಅಂತ ಗೊತ್ತಾಗುತ್ತೆ. ಆ ಪಟ್ಟಣಗೆರೆ ಶೆಡ್ನಲ್ಲಿ ಕೈ ಮುಗಿದು ಕುಕ್ಕರ್ಗಾಲಲ್ಲಿ ಕೂರ್ತಾನೆ, ಮಂಡಿಯೂರಿ ಕೂರ್ತಾನೆ. ಬಿಡ್ಲಿಲ್ಲ, ಮನಸ್ಸೋ ಇಚ್ಛೆ ಹಲ್ಲೆ, ಸಿಕ್ಕಿದ್ರಲ್ಲಿ ಹಲ್ಲೆ. ಭಿಕ್ಷೆ ಬೇಡ್ತಾನೆ, ಪ್ರಾಣ ಭಿಕ್ಷೆ ಬೇಡ್ತಾನೆ. ಇಂಥ ಒಣಕಲು ದೇಹದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬರ್ತಾನೆ ಚಿತ್ರದುರ್ಗದ. ಇಷ್ಟೊಂದೆಲ್ಲ ರಿಸ್ಕು, ಅದು ಈತನ ಮೇಲೆ. ಆತ ಏನ್ ಪ್ರಭಾವಿ ಅಲ್ಲ, ಆತನ ಹಿಂದೆ ದೊಡ್ಡ ಗ್ಯಾಂಗ್ ಇಲ್ಲ, ಒಬ್ಬನೇ ಓಡಾಡ್ತಾರೆ. ಆದ್ರೆ ನೀವು ಎಷ್ಟು ಜನ ಜೊತೆ ಓಡಾಡ್ತೀರಿ? ಹಿಂದೆ ಸುತ್ತಮುತ್ತ ಎಷ್ಟು ಸೆಕ್ಯೂರಿಟಿ ಇರುತ್ತೆ ನಿಮಗೆ? ಸುತ್ತಮುತ್ತ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡೋರು ಒಬ್ಬನೇ ಓಡಾಡೋ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡೋದು ಅಂತಂದ್ರೆ ಏನು? ನಿಮ್ಮ ತಾಕತ್ಗೆ, ನಿಮ್ಗಿರೋ ಪ್ರಭಾವಕ್ಕೆ ನಿಮ್ಗಿಂತ ದೊಡ್ಡಗಿರೋನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಬಂತಾರೆ ಅಂತ ಅನ್ಕೊಂಡ್ರೆ ನೀವೇನು ಹಿಂಗೆ ಮಾತಾಡ್ತಾವ್ರೆ ನೋಡಿ. ಇನ್ನು ಪಟ್ಟಣಗೆರೆ ಶೆಡ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕದಲ್ಲಿ ಭರತ್, ನೀವಿರುವಂತಹ ಜಾಗವ ಅವತ್ತು ಏನೇನಾಯ್ತು ಅನ್ನುವಂತಹ ಕುರಿತಂತೆ ಒಂದಷ್ಟು ಫೋಟೋಗಳೀಗ ರಿಲೀಸ್ ಆಗಿದೆ. ನೀವು ಕೂಡ ಅದೇ ಸ್ಥಳದಲ್ಲಿ ಇದ್ದೀರಿ, ಪಟ್ಟಣಗೆರೆ ಶೆಡ್ನಲ್ಲಿ. ಸೊ ಈಗ ರಿಲೀಸ್ ಆಗಿರುವಂತಹ ಫೋಟೋಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿಗಳು ಬಿಚ್ಚಿಡೋದಾದ್ರೆ ನಿಮ್ಮ ಕಡೆಯಿಂದ. ಶರತ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಕಾಮಾಕ್ಷಿಪಾಳ್ಯ ಪೊಲೀಸರು ಏನು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಈ ಒಂದು ಘಟನೆಗೂ ಮುನ್ನ ಏನ್ ನಡೀತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವೈರಲ್ ಆಗಿರುವಂತಹ 2 ಫೋಟೋಗಳು ಪ್ರಮುಖವಾದಂತಹ ಒಂದು ಸಾಕ್ಷಿಯಾಗಿದೆ. ಸೊ ಆ ಫೋಟೋಗಳಿಗೆ ಸಂಬಂಧಪಟ್ಟಂತೆ ನಾನು ಘಟನಾ ಸ್ಥಳದಲ್ಲಿದ್ದೇನೆ. ಸೊ ಈಗಾಗಲೇ ನನ್ನ ಒಂದು ಬಲಗಡೆಯಲ್ಲಿ ಕಾಣ್ತಿರುವಂತಹ ದೃಶ್ಯ ಇದು ಏನು ಬೆಂಗಳೂರಿನ RR ನಗರದಲ್ಲಿ ಇರತಕ್ಕಂತಹ ಏನು ಪಟ್ಟಣಗೆರೆಯ ಶೆಡ್. ಈ ಒಂದು ಶೆಡ್ ರೇಣುಕಾಸ್ವಾಮಿ, ಅಮಾಯಕ ರೇಣುಕಾಸ್ವಾಮಿ ಏನಿದ್ದಾನೆ, ಸೊ ಈ ತರ ಒಂದು ಹತ್ಯೆಗೆ ಕಾರಣವಾದಂತಹ ಸ್ಥಳ. ಈ ಒಂದು ಸ್ಥಳದಲ್ಲಿ ಏನು ಪ್ರಮುಖವಾದಂತಹ ಒಂದು ಘಟನೆ ನಡೀತದೆ. ನಂತರ ಇಲ್ಲಿಂದ ತೆಗೆದುಕೊಂಡು ಹೋಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಮೋರಿ ಬಳಿ, ಅಂದ್ರೆ ಏನು ರಾಜಕಾಲುವೆ ಬಳಿ ಒಂದು ಸತ್ವ ಅಪಾರ್ಟ್ಮೆಂಟ್ ಏನಿದೆ, ಸೊ ಈ ಒಂದು ಸತ್ವ ಅಪಾರ್ಟ್ಮೆಂಟ್ ಬಳಿ ಈ ಒಂದು ರೇಣುಕಾಸ್ವಾಮಿಯ ಮೃತದೇಹವನ್ನ ಡಿಸ್ಪ್ಯಾಚ್ ಮಾಡುತ್ತೆ ಈ ಗ್ಯಾಂಗ್. ಸೊ ಈ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಮೊದಲಿಗೆ ಏನೆಲ್ಲ ನಡೀತು ಅಂತಕ್ಕಂಥ ನೋಡೋದಾದ್ರೆ, ಮೊದಲಿಗೆ ಈ ಒಂದು ಗ್ಯಾಂಗ್ ಪ್ಲಾನ್ ಮಾಡಿ ರೇಣುಕಾಸ್ವಾಮಿಯನ್ನ ಹೇಗೆ ಕರೆತರುವುದು ಅಂತಕ್ಕಂಥ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ನಂತರ ಆ ಒಂದು ಪವಿತ್ರಗೌಡ ಮಾದರಿಯಲ್ಲಿ ಒಂದು ಮೆಸೇಜ್ ಅನ್ನ ಮಾಡಿ ನೇರವಾಗಿ ಚಿತ್ರದುರ್ಗದಿಂದ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬರ್ತಾರೆ. ಅದಾದ ನಂತರ ಅವರು ನೇರವಾಗಿ ಬರೋದೇ ಬೆಂಗಳೂರಿನ ಕೆಂಗೇರಿ RR ನಗರದಲ್ಲಿ ಇರತಕ್ಕಂತಹ ಪಟ್ಟಣಗೆರೆಯ ಶೆಡ್ಗೆ. ಸೊ ಇದೊಂದು ಡಂಪಿಂಗ್ ಯಾರ್ಡ್, ಅಂದ್ರೆ ಏನು ಗಾಡಿಗಳನ್ನ ಸೀಸ್ ಮಾಡ್ತಾರೆ, ಲೋನ್ ಕಟ್ಟದ ಗಾಡಿಗಳನ್ನ ಸೀಸ್ ಮಾಡ್ತಾರೆ. ಸೊ ಅದನ್ನ ತಂದು ಇಲ್ಲಿ ಇರ್ತಕ್ಕಂಥ ಒಂದು ಜಾಗ ಇದು, ಈ ಒಂದು ಡಂಪಿಂಗ್ ಯಾರ್ಡ್. ಸೊ ಈ ಒಂದು ಡಂಪಿಂಗ್ ಯಾರ್ಡ್ ನಲ್ಲಿ ಕರೆದುಕೊಂಡು ಬರ್ತಾರೆ. ಮನಸ್ಸು ಇಚ್ಛೆ ಆತನ ಮೇಲೆ ಅಲ್ಲಿಯನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಒಂದು ಲಾರಿ, ಅಂದ್ರೆ ಈ ಒಂದು ಶೆಡ್ ನ ಒಂದು ಬಲಭಾಗದಲ್ಲಿ ಏನು ಎಂಟ್ರೆನ್ಸ್ ಇದೆ, ಸೊ ಅದರ ಬಲಭಾಗದಲ್ಲಿ ಕಾಣ್ತಿರ್ಬೋದು ಒಂದು NP ಲಾರಿ ಮತ್ತು ಮತ್ತೊಂದು ಕಡೆ ಭಾಗದಲ್ಲಿ ಟಿಪ್ಪರ್ ಏನ್ ನಿಂತಿದೆ. ಸೊ ಈ ಒಂದು ಟಿಪ್ಪರ್ ಬಳಿ ರೇಣುಕಾಸ್ವಾಮಿಯನ್ನ ಹೊಡೆದು ಆತನನ್ನ ಹಲ್ಲೆ ಮಾಡಿ ಎಳೆದುಕೊಂಡು ಬರ್ತಾರೆ. ಅದಾದ ನಂತರದಲ್ಲಿ ಆ ಟಿಪ್ಪರ್ನ ಬಳಿ ಮತ್ತಷ್ಟು ತಿಳಿಸ್ತಾರೆ. ಆತ ಅಲ್ಲಿ ಅಂಗಲ್ ಹಚ್ಕೊಂಡು ಬೇಡ್ಕೊಳ್ತಾನೆ, ಪ್ರಾಣ ಭಿಕ್ಷೆಯನ್ನ ಬೇಡ್ಕೊಳ್ತಾನೆ. ಸೊ ಆದ್ರೂ ಕೂಡ ಈ ಒಂದು ಗ್ಯಾಂಗ್ ನ ಒಂದು ಕ್ರೌರ್ಯ ಮತ್ತು ಮುಂದುವರಿಯುತ್ತದೆ. ಎಲ್ಲೂ ಕೂಡ ಆತನಿಗೆ ಒಂದು ಕರುಣಾ ಭಿಕ್ಷೆಯನ್ನ ತೋರಿಸಲು ಈ ಗ್ಯಾಂಗ್ ಒಪ್ಪೋದಿಲ್ಲ. ಅದಾದ ನಂತರದಲ್ಲಿ ಆತನ ಫೋಟೋವನ್ನ ತೆಗೆದು ಮತ್ತೆ ಆ ಒಂದು ದರ್ಶನ್ ಗ್ಯಾಂಗ್ಗೆ ಈ ಒಂದು ಫೋಟೋವನ್ನ ಮೊಬೈಲ್ ನಲ್ಲಿ ಕಳಿಸ್ತಾರೆ. ಸೊ ಅದಾದ ನಂತರದಲ್ಲಿ ಆತ ಅಂಗಾತ ಬೀಳ್ತಾನೆ. ಸೊ ಈ ಒಂದು ಲಾರಿ ಏನ್ ಕಾಣ್ತಿದೆ, ಟಿಪ್ಪರ್ ಲಾರಿ ಮತ್ತು NP ಲಾರಿ ಏನ್ ಕಾಣ್ತಿದೆ, ಸೊ ಇದರ ಪಕ್ಕದಲ್ಲೇ ಆತ ಅಂಗಾತವನ್ನ ಬೀಳ್ತಾನೆ. ಸೊ ಅದಾದ್ರೂ ಕೂಡ ಈ ಒಂದು ಆರೋಪಿಗಳ ಒಂದು ಮನಸ್ಸು ಕರಗದೆ ನಂತರ ಆತನನ್ನ ಕರ್ಕೊಬಂದು ಮನಸ್ಸು ಇಚ್ಛೆ ಮತ್ತೆ ತಿಳಿಸ್ತಾರೆ. ಆತ ಮೂರ್ಛೆ ಬೀಳ್ತಾನೆ. ಅದಾದ ನಂತರ ಮೆಗ್ಗರ್ ತಂದು ಎಲೆಕ್ಟ್ರಿಕ್ ಶಾಕ್ ಅನ್ನು ನೀಡುವಂತ ಒಂದು ಕೆಲಸವನ್ನ ಆರೋಪಿಗಳು ಮಾಡ್ತಾರೆ. ಅದಾದ ನಂತರ ಆತ ಮರಣ ಅಪ್ಪಿದ್ದಾನೆ ಅಂತಕ್ಕಂಥ ಒಂದು ಕನ್ಫರ್ಮ್
ಕನ್ಫರ್ಮ್ ಆದ ನಂತರ ಆತನನ್ನ ಒಂದು ಸ್ಕಾರ್ಪಿಯೋ ಗಾಡಿ, ಮತ್ತೊಂದು ಕಡೆಯಲ್ಲಿ ತಾರ್ ಜೀಪ್ ಏನಿದೆ, ಸೊ ಇದನ್ನ ತೆಗೆದುಕೊಂಡು ಹೋಗಿ ಬೆಂಗಳೂರಿನ ಏನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಸತ್ವ ಅಪಾರ್ಟ್ಮೆಂಟ್ ಏನಿದೆ, ಸೊ ಇದರ ಪಕ್ಕದಲ್ಲಿ ಇರತಕ್ಕಂಥ ರಾಜಕಾಲುವೆಗೆ ರೇಣುಕಾಸ್ವಾಮಿಯ ಮೃತದೇಹವನ್ನು ಡಿಸ್ಪ್ಯಾಚ್ ಮಾಡಿ ಅಲ್ಲಿಂದ ಕೈ ತೆಗೆದುಕೊಳ್ತಾರೆ. ಅದಾದ ನಂತರದಲ್ಲಿ ಯಾರ ಹೆಸರನ್ನು ಬರದಂತೆ ಈ ಒಂದು ಪ್ರಕರಣದಲ್ಲಿ 3 ಆರೋಪಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡುವಂತಹ ಒಂದು ಕೆಲಸವನ್ನ ಪ್ಲಾನ್ ಅನ್ನ ಆರೋಪಿಗಳು ಮಾಡ್ತಾರೆ. ಸೊ ಇವೆಲ್ಲ ಅಂಶಗಳನ್ನ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತಕ್ಕಂಥ ವಿಚಾರ ಕೂಡ ತಿಳಿದು ಬರ್ತಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸುಮಾರು 3991 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನ ಒಂದು ಸಲ್ಲಿಕೆ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ ತನಿಖಾ ತಂಡ ಮಾಡಿದೆ. ಅದರ ಜೊತೆಯಾಗಿ ಈ ಒಂದು ಏನ್ ಚಾರ್ಜ್ ಶೀಟ್ ಏನಿದೆ, ಚಾರ್ಜ್ ಶೀಟ್ ನಲ್ಲಿ ಹಲವು ಅಂಶಗಳು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು, ಐ ವಿಟ್ನೆಸ್ ಇರಬಹುದು, ಮತ್ತೊಂದು ಕಡೆಯಲ್ಲಿ FSL ರಿಪೋರ್ಟು, CFSL ರಿಪೋರ್ಟು, ಮತ್ತೊಂದು ಕಡೆಯಲ್ಲಿ ಏನು ಇನ್ಸ್ಟಾಗ್ರಾಮ್ ನಿಂದ ಬಂದಿರತಕ್ಕಂತಹ ಒಂದು ವರದಿ ಆಧಾರಿತ ಒಂದು ಮೆಸೇಜ್ ಸಂಬಂಧಪಟ್ಟಂತೆ, ಅದರ ಜೊತೆಯಾಗಿ 200ಕ್ಕೂ ಅಧಿಕ ಸಾಕ್ಷಿಗಳು, 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತಹ ವಿಟ್ನೆಸ್ಗಳು, ಜೊತೆಗೆ ಇವರು ಇಲ್ಲಿಂದ ತೆರಳಿ ಏನು ಸ್ಟೋನಿ ಬ್ರೋಕ್ ಹೋಟೆಲ್ ನಲ್ಲಿ ಪಾರ್ಟಿಯನ್ನ ಮಾಡ್ತಾರೆ, ಈ ಸಂದರ್ಭದಲ್ಲಿ ಇದ್ದಂತಹ 2 ನಟರ ವಿಟ್ನೆಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಹಲವು ಸಾಕ್ಷಿಗಳನ್ನ ಉಲ್ಲೇಖ ಮಾಡಿ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಒಂದು ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾರೆ. ಅದರ ಜೊತೆಯಾಗಿ ಹಲವು ಸಾಕ್ಷಿಗಳು ಕೂಡ ಇಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಉಲ್ಲೇಖವಾಗಿರುವಂತದ್ದು. ಶರತ್, ಇನ್ನೊಂದು ಕಡೆ ಭರತ್, ಒಂದು ಕ್ಲಾರಿಫಿಕೇಶನ್ನು, ಈ 2 ಫೋಟೋಸ್ಗಳಿದಾವಲ್ಲ, ರೇಣುಕಾಸ್ವಾಮಿ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋ ಫೋಟೋ ಮತ್ತು ಏನೋ ಜ್ಞಾನ ತಪ್ಪಿ ಬಿದ್ದಿರುವಂತಹ ಫೋಟೋ, 2 ಫೋಟೋ ಎಷ್ಟೊತ್ತಿಗೆ ತೆಗೆದಿರೋದು? ಮತ್ತು ಅಂಗಾತ ಬಿದ್ದಿದ್ದನಲ್ಲ, ಅಂಗಾತ ಬಿದ್ದಿರೋ ಫೋಟೋ ದರ್ಶನ್ ಬರೋಕ್ಕೂ ಮುಂಚೆ ತೆಗೆದಂತಹ ಫೋಟೋನ, ಅಥವಾ ದರ್ಶನ್ ಬಂದು ಹಲ್ಲೆ ಮಾಡಿ ಆತನ ಪ್ರಾಣ ಪಕ್ಷಿ ಹಾರಿ ಹೋದಂತಹ ಸಂದರ್ಭದ ಫೋಟೋನ, ಏನು ಅಂತ? ಸದ್ಯದ ಪ್ರಾಥಮಿಕ ಮಾಹಿತಿ ಪ್ರಕಾರ ಈಗಾಗಲೇ ಇಲ್ಲಿ ಏನು ಲಾರಿ ಕಾಣ್ತಿದೆ, ಸೊ ಈ ಸಂದರ್ಭದಲ್ಲಿ ಲಾರಿಯ ಬಳಿ ಆತನನ್ನ ಏನು ಕರೆದುಕೊಂಡು ಬರ್ತಾರೆ, ಆ ಸಮಯದಲ್ಲಿ ಸುಮಾರು 4:40 ಸಮಯ ಅಂತಕ್ಕಂಥ ಒಂದು ಸಮಯವನ್ನ ಅಂದಾಜಿಸಲಾಗಿದೆ. ಸೊ ಅದರ ಜೊತೆಯಾಗಿ ಇಲ್ಲಿರ್ತಕ್ಕಂಥ CCTVಗಳ ಟೈಮ್ ಮ್ಯಾಚಿಂಗ್ ಅನ್ನ ಮಾಡಿ ನೋಡೋದಾದ್ರೆ ಸುಮಾರು 4:40 ವೇಳೆಯಲ್ಲಿ ಆತನನ್ನ ಕರೆದುಕೊಂಡು ಬಂದು ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆಗೂ ಮೊದಲು ಅಂದ್ರೆ ಈ ಒಂದು ಘಟನೆ ಆತನನ್ನ ಹಲ್ಲೆ ಮಾಡಿ ನಂತರ ಆತನ ಫೋಟೋವನ್ನ ತೆಗೆದು ಅಲ್ಲಿಂದ ದರ್ಶನ್ಗೆ ಕಳಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ಇದು ಎಕ್ಸಾಕ್ಟ್ ಆದಂತ ಒಂದು ಟೈಮ್ ಅನ್ನ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ. ಅದರ ಜೊತೆಯಾಗಿ ಏನು ಸ್ಟೋನಿ ಬ್ರೋಕ್ ನಲ್ಲಿ ರೆಸ್ಟೋರೆಂಟ್ ನಲ್ಲಿ ಒಂದು ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಈ ಫೋಟೋವನ್ನ ಜೊತೆಗೆ ಹೋಗಿ ಪವನ್ ತೋರಿಸ್ತಾನೆ ಅಂತಕ್ಕಂಥ ವಿಚಾರ ಕೂಡ ಅಂಶ ಕೂಡ ಉಲ್ಲೇಖ ಆಗಿರುತ್ತೆ. ಆ ಫೋಟೋ ಅಲ್ಲಿಗೆ ತಲುಪಿದ ನಂತರ ಆರೋಪಿಗಳು ನೇರವಾಗಿ ಮತ್ತೆ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾದ ನಂತರ ಈ ಶೆಡ್ ನಲ್ಲಿ ಏನು ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಲಾಗಿರುತ್ತೆ. ಸೊ ಆ ರೇಣುಕಾಸ್ವಾಮಿಯ ಹಲ್ಲೆ ನಂತರ ಮತ್ತಷ್ಟು ಹಲ್ಲೆಯನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಅಂಶವನ್ನ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಶರತ್, ಎಸ್, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗಾಗಿ. ಬಟ್ ಓವರ್ ಆಲ್ ಆಗಿ ಇದು ಗಮನಿಸ್ತಾ ಇದ್ರೆ ಇಂಥ ವ್ಯಕ್ತಿ ಮೇಲೆ ಇಂಥ ಪೌರುಷ ತೋರಿಸ್ಬಿಟ್ರಲ್ಲ ದರ್ಶನ್ ಅಂತ ಒಂದಷ್ಟು ಜನ ಡಿಫೈಂಡ್ ಮಾಡ್ಕೊಳ್ತಾ ಇದ್ರಲ್ಲ, ಈಗೇನು ಹೇಳ್ತಾರೆ ಅಂತ ನೋಡಿ. ಅವರುಗಳು ಮತ್ತೊಂದು ಹೇಳಬೇಕು, ಈ ಫೋಟೋ ಯಾವುದೇ ರೀತಿಯಾದಂತಹ ಎಡಿಟೆಡ್ ಅಲ್ಲ, ಫೋಟೋಶಾಪ್ ಕೂಡ ಅಲ್ಲ, ಇದು ಒರಿಜಿನಲ್ ಪೊಲೀಸರ ತನಿಖೆಯ ಭಾಗವಾದಂತಹ ಫೋಟೋ. ಇದು FSL ಕಳಿಸಲಾಗಿತ್ತು, ಅದಕ್ಕೆ ಆದಂತಹ ಒಂದು ವರದಿ ಕೊಟ್ಟಿದ್ದಾರೆ, FIRನಲ್ಲಿ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿಗೆ ಇದು ಕನ್ಫರ್ಮ್, ಇದು ಪಕ್ಕಾ ಒರಿಜಿನಲ್ ಫೋಟೋಸೇ, ಯಾವುದೇ ಎಡಿಟೆಡ್ ಅಲ್ಲ. ಅಟ್ಲೀಸ್ಟ್ ಇಷ್ಟು ದಿನ ಏನೋ ಡಿಫೆಂಡ್ ಮಾಡ್ಕೊಂಡ್ರಿ, ನಾವೇ ಸುಳ್ಳು ಹೇಳಿದ್ದು ಅಂತ ಹೇಳ್ತಾ ಇದ್ದೀರಿ, ಅಂದರೆ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದೆ ಅಂತ. ಬಟ್ ಈ ಫೋಟೋ ನೋಡಿದ್ಮೇಲೆ ನಿಮ್ಗೆ ಅನ್ಸಿರ್ಬೇಕು ನಾವು ಹೇಳಿದ್ದು ನಿಜ ಅಂತ. ಇವತ್ತು ಹೇಳ್ತಾ ಇರೋದು ಸತ್ಯನೇ, ಅವತ್ತು ಹೇಳಿದ್ದು ಸತ್ಯನೇ. ಬಟ್ ಸತ್ಯ ನಿಮ್ಗೆ ಅರಗಿಸ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಸತ್ಯ ಯಾವತ್ತಿದ್ರೂ ಕಹಿ ಅಲ್ವಾ. ಅದಕ್ಕೆ ಅಟ್ಲೀಸ್ಟ್ ಈಗಲಾದರೂ ಅವ್ರ ವಿರುದ್ಧವಾಗಿ ಮಾತಾಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಸುಮ್ಮನಿರಿ, ಸುಮ್ಮನಾದ್ರೇ ಸಾಕು. ಇದ್ರ ಮೇಲೂ ಡಿಫೆಂಡ್ ಮಾಡ್ಕೊಳ್ಳೋದು ತಪ್ಪು. ಈ ಪ್ರಕರಣದ ಬಗ್ಗೆ ಮಾತಾಡ್ಕೊಳ್ಳೋದೇ ಹೋಗೋದು ಬೇಡ. ಅವ್ರು ಯಾರೋ ಹೇಳ್ತಾರೆ ಬಳ್ಳಾರಿ ಜೈಲ್ ಹತ್ರ, ನಮ್ಮ ಬಾಸ್ ಮಾಡಿದ್ದೇ ಸರಿ, ಹೆಣ್ಮಕ್ಳ ವಿರುದ್ಧ ಯಾರೇ ಮಾತನಾಡಿದ್ರು ಹಿಂಗೆ ಕೆಟ್ಟಾಗಿ ಮೆಸೇಜ್ ಹಾಕಿದ್ರು ನಾವು ಹಂಗೆ ಮಾಡ್ತೀವಿ ಅಂತ ಹೇಳ್ತಾನೆ. ಅಲ್ಲ, ನಿಮ್ಮ ಬಾಸ್ ನೋಡಿ ಕಲಿತೀರಾ ಅಂತಂದ್ರೆ ಒಳ್ಳೇದು ಕಲೀಲಿ. ಎಷ್ಟೊಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಿಮ್ಮ ಬಾಸು, ನೀವೇ ಹೇಳ್ತಾ ಇದ್ದೀರಲ್ಲ, ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ದಾನ ಧರ್ಮ ಮಾಡಿದ್ದಾರೆ ಅಂತ. ಅದನ್ನು ಮಾಡಿ, ಕೆಟ್ಟದನ್ನು ಯಾಕೆ ಮಾಡ್ತೀವಿ? ಒಳ್ಳೆದನ್ನು ಕಲಿಬೇಕು. ಯಾವುದೇ ವ್ಯಕ್ತಿ ಹತ್ರ ಒಂದು ಒಳ್ಳೆಯದು ಒಂದು ಕೆಟ್ಟದು ಅಂತ ಇರುತ್ತೆ. ಒಳ್ಳೆದನ್ನು ಕಲೀಲಿ, ಫಸ್ಟು ಒಳ್ಳೆದನ್ನು ಕಲಿಯೋದು, ಆಮೇಲೆ ಕೆಟ್ಟದನ್ನೆಲ್ಲ ಬಿಟ್ಬಿಡ್ಬೇಕು. ನಿಮ್ಮ ಮನೆ ಚೆನ್ನಾಗಿದ್ರೇ ಊರು ಚೆನ್ನಾಗಿರೋದು, ಏರಿಯಾ ಚೆನ್ನಾಗಿರೋದು, ಇಡೀ ದೇಶ ಚೆನ್ನಾಗಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.